ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮ್ಯಾಚಲ್ಲಿ ಇಂಡಿಯಾಗೆ ಭರ್ಜರಿ ಸೋಲು. ಆದ್ರೂ ಸೋಲಕ್ಕೆ ಮುಖ್ಯ ಕಾರಣ CSK ಟೀಮು. ಯಾಕಂತ ತಿಳ್ಕೊಬೇಕಾ? ಹಾಗಿದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಹಲೋ, ಎಲ್ರಿಗೂ ನಮಸ್ಕಾರ. ಕ್ರಿಕೆಟ್ ಅಡ್ಡ ಕನ್ನಡಕ್ಕೆ ಸ್ವಾಗತ, ಸುಸ್ವಾಗತ. ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮ್ಯಾಚಲ್ಲಿ ಇಂಡಿಯಾ ಸೋಲಕ್ಕೆ ಮುಖ್ಯ ಕಾರಣ ಸಂಜು ಸ್ಯಾಮ್ಸನ್. ಯಾಕಂದ್ರೆ ಬೆಂಚ್ ಮೇಲೆ ಕುತ್ಕೊಂಡು ಶಾಪ ಹಾಕಿ ಎಲ್ಲರೂ ಔಟ್ ಮಾಡ್ಸಾಕ್ಬಿಟ್ಟ. CSK ಟೀಮ್ಗೆ ಕಾಲಿಟ್ಟು ಗಳಿಗೆ ಎಂತದೋ ಗೊತ್ತಿಲ್ಲ. ಈ ಸಂಜು ಸ್ಯಾಮ್ಸನ್ ಲಕ್ಕೇ ಚೇಂಜ್ ಆಗೋಯ್ತು. ಈ T20 ವರ್ಲ್ಡ್ ಕಪ್ ಮ್ಯಾಚ್ ಇಂದಾನು ಕೆಳಗಡೆ ಹೇಳ್ಕೊಂಡ ಇಶಾನ್ ಕಿಶನ್ ಅವನ್ ಜಾಗ ಬಂದ. ಅಭಿಷೇಕ್ ಶರ್ಮಗೂ ಇಶಾನ್ ಕಿಶನ್ಗೂ ಇಂಜುರಿ ಆಗ್ಲಿ ಅಂತ ಶಾಪ ಹಾಕ್ತವನೆ. ಒಂದ್ ಟೈಮ್ ಅಭಿಷೇಕ್ ಶರ್ಮಗೆ ಇಂಜುರಿ ಆದಾಗ ಒಂದ್ ಟೈಮ್ ಚಾನ್ಸ್ ಸಿಕ್ತು, ಆದ್ರೂ 8 ಬಾಲ್ಗೆ 20 ರನ್ ಚೆನ್ನಾಗಿ ಚಚ್ಚಿದ. ಇದೆಲ್ಲ ಕಾಮಿಡಿಗಾಗಿ ಈಗ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮ್ಯಾಚ್ ನ ಕಂಪ್ಲೀಟ್ ಹೈಲೈಟ್ಸ್ ಅನಾಲಿಸಿಸ್ ಈ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಸೌತ್ ಆಫ್ರಿಕಾ ಟಾಸ್ನ ಗೆದ್ದು ಬ್ಯಾಟಿಂಗ್ ನ ಆಯ್ಕೆ ಮಾಡ್ಕೋತಾರೆ. ಬ್ಯಾಟಿಂಗ್ ಅಲ್ಲಿ 3 ಜನ ಬೇಗ ಔಟ್ ಆಗ್ತಾರೆ. ಮಾರ್ಕ್ರಮು, ಕ್ವಿಂಟನ್ ಡಿಕಾಕು, ರಿಯಾನ್ ರಿಕಾರ್ಡನು ಬೇಗ ಔಟ್ ಆಗ್ತಾರೆ. ನೆಕ್ಸ್ಟ್ ಬರ್ತಾನೆ CSK ಹೊಸ ಹುಲಿ ಡೇವಿಡ್ ಬ್ರೇವಿಸ್. ನೋಡ್ಗುರು, ಈ ಮ್ಯಾಚ್ ನ ಸೋಲಕ್ಕೆ ಮುಖ್ಯ ಕಾರಣ CSK. ಏಕೆಂದ್ರೆ ತಿರ್ಗಾ ಇಲ್ಲಿ ಬಂದ ನೋಡಿ, ಡೇವಿಡ್ ಬ್ರೇವಿಸ್ 26 ಬಾಲ್ಗೆ 45 ರನ್ ಹೊಡೆದು 97 ಪಾರ್ಟ್ನರ್ಶಿಪ್ ಡೇವಿಡ್ ಮಿಲ್ಲರ್ ಜೊತೆ ಬೆಳೆಸ್ತಾನೆ. ಮಿಲ್ಲರು 35 ಬಾಲ್ಗೆ 63 ರನ್ ಹೊಡೆದು 97 ಪಾರ್ಟ್ನರ್ಶಿಪ್ CSK ಹೊಸ ಹುಲಿ ಮತ್ತೆ ಮಿಲ್ಲರ್ ಇಂದ ಬೆಳೆಯುತ್ತೆ. ಸ್ಟಬ್ಸು 44 ರನ್ ಹೊಡಿತಾ 20 ಓವರ್ಗೆ 187 ರನ್ ಹೊಡೆದು 7 ವಿಕೆಟ್ಗೆ ತಲುಪ್ತಾರೆ. ನೆಕ್ಸ್ಟ್ ನಮ್ಮ ಇಂಡಿಯಾ ಬ್ಯಾಟಿಂಗ್ ಬರುತ್ತೆ. ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ ಬ್ಯಾಟ್ನ ಅದೇ ಸ್ಟೈಲಲ್ಲಿ ಇಟ್ಕೊಂಡು ಬ್ಯಾಟಿಂಗ್ ಆಡಕ್ ಬರ್ತಾರೆ. ಬ್ಯಾಟಿಂಗ್ ಅಲ್ಲಿ ಇಶಾನ್ ಕಿಶನ್ 0ಗೆ ಔಟು, ತಿಲಕ್ ವರ್ಮಾ 1 ರನ್ಗೆ ಔಟು. ಬಾಡಿನೇ ಶೇಕ್ ಮಾಡ್ಕೊಂಡು ಅಭಿಷೇಕ್ ಶರ್ಮಾ 12 ಬಾಲ್ಗೆ 15 ರನ್ಗೆ ಔಟು. CSK ಶಿವಮ್ ದುಬೆ 37 ಬಾಲ್ಗೆ 42 ರನ್ ಹೊಡೆದು ಚೆನ್ನಾಗಿ ಆಡ ಔಟ್ ಆದ. KKR ಕುಳ್ಳ ರಿಂಕು ಸಿಂಗು ಅವನು 0ಗೆ ಔಟು. ಈ ಭಾರತ ಬ್ಯಾಟ್ಸ್ಮನ್ಗಳು ಕೇವಲ 18 ಓವರ್ಗೆ ಆಲ್ ಔಟು 111 ರನ್ಗೆ. ಸೌತ್ ಆಫ್ರಿಕಾದವರು ಭಾರತ ಭೂಮಿಗೆ ಬಂದು ಭಾರತ ಗ್ರೌಂಡ್ ಅಲ್ಲಿ ಭಾರತದವ್ರಿಗೆ ಉಲ್ಟ್ ಸ್ನಾಯಿ ಹೊಡೆದು ಹಾಕ್ಬಿಟ್ರು. ಆದ್ರೂ ನಮ್ಮ ಇಂಡಿಯಾದವರು ಚೆನ್ನಾಗಿ ಆಡ್ತಾರೆ ಅಂತ ಅನ್ಕೊಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್, ಶೇರು, ಸಬ್ಸ್ಕ್ರೈಬ್.